ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ಇವತ್ತಿನ ದಿನ ಅತ್ಯಂತ ಸರಳವಾದಂತಹ ಮಾಹಿತಿ, ಪ್ರತಿಯೊಬ್ಬರಿಗೂ ಉಪಯುಕ್ತವಾಗುವಂತಹ ಒಂದು ಚಿಕ್ಕ ಮಾಹಿತಿಯೊಂದಿಗೆ ಬಂದಿದ್ದೇವೆ. ನಮ್ಮಲ್ಲಿ ಯಾವಾಗಲೂ ಹಣವಿರಬೇಕು, ಹಣದ ಕೊರತೆ ಎಂದಿಗೂ ನಮ್ಮನ್ನು ಕಾಡಬಾರ್ದು. ಅಂದರೆ ಕೆಲವೊಂದು ಚಿಕ್ಕ ಪುಟ್ಟ ನಿಯಮಗಳನ್ನು ನಾವು ಪ್ರತಿನಿತ್ಯ ಪಾಲಿಸಬೇಕಾಗುತ್ತದೆ. ಇದರಿಂದ ಮಹಾಲಕ್ಷ್ಮಿಯ ಅನುಗ್ರಹವಾಗುತ್ತದೆ. ಮಹಾಲಕ್ಷ್ಮಿಯ ಅನುಗ್ರಹವಾದರೆ ನಮಗೆ ಯಾವತ್ತಿಗೂ ಹಣದ ಕೊರತೆ ಉಂಟಾಗುವುದಿಲ್ಲ. ಹೌದು ಸ್ನೇಹಿತರೆ, ಇದಕ್ಕಾಗಿ ನೀವು ಸರಳವಾಗಿ ಪರ್ಸಿನಲ್ಲಿ ಅಂದರೆ ನಿಮ್ಮ ಬಳಿ ಇರ್ತಕ್ಕಂತಹ ಪರ್ಸಿನಲ್ಲಿ ಯಾವ ರೀತಿಯಾಗಿ ಬಳಸಬೇಕು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ. ಹೌದು, ವಾಸ್ತು ಪ್ರಕಾರ ನಮ್ಮಲ್ಲಿ ಕೆಲವೊಂದು ವಸ್ತುಗಳನ್ನು ಇಟ್ಕೊಳ್ಳೋದ್ರಿಂದ ಹಣದ ಆಕರ್ಷಣೆ ಹೆಚ್ಚಾಗುತ್ತಾ ಹೋಗುತ್ತದೆ. ಇದರಿಂದ ನಮ್ಮ ಸುತ್ತಲೂ ಒಂದು ಸಕಾರಾತ್ಮಕ ವಾತಾವರಣ ಉಂಟಾಗುವುದರ ಜೊತೆಗೆ ನಮ್ಮ ಜೀವನದಲ್ಲಿ ಹಲವಾರು ಬದಲಾವಣೆಗಳನ್ನು ನಾವು ಕಾಣಬಹುದು. ಹೌದು, ಯಾವತ್ತಿಗೂ ಕೂಡ ಹಣದ ಕೊರತೆ ಎಂಬುದು ನಮ್ಮಲ್ಲಿ ಕಾಣುವುದಿಲ್ಲ. ಶಾಸ್ತ್ರಗಳಲ್ಲಿ ಹೇಳುವಂತೆ ಯಾವುದೇ ವ್ಯಕ್ತಿಯು ತನ್ನ ಬಳಿ ಇರ್ತಕ್ಕಂತಹ ವಸ್ತುಗಳನ್ನು ಸ್ವಚ್ಛವಾಗಿರಿಸಿಕೊಳ್ಳಬೇಕು. ಅದರಲ್ಲೂ ಮುಖ್ಯವಾಗಿ ಪರ್ಸನ್ನು, ಹೌದು, ಪೌಚ್ ಅಥವಾ ಪರ್ಸ್ ಎಂದು ಹೇಳಲ್ಪಡುವ ಈ ಒಂದು ವಸ್ತುವನ್ನು ಸದಾ ಸ್ವಚ್ಛವಾಗಿಟ್ಕೊಳ್ಬೇಕು. ಏಕೆಂದರೆ ಅಂದರೆ ಮಹಾಲಕ್ಷ್ಮಿಯ ರೂಪವಾಗಿರುವಂತಹ ಹಣವನ್ನು ಸದಾ ಇಟ್ಟಿರುತ್ತೇವೆ. ಅದಕ್ಕಾಗಿ ಮೊದಲು ಈ ಒಂದು ಪರ್ಸನ್ನು ನಾವು ಯಾವಾಗಲೂ ಸ್ವಚ್ಛವಾಗಿರಿಸಿಕೊಳ್ಬೇಕು. ಹಾಗೂ ಇದರ ಜೊತೆ ಕೆಲವೊಂದು ವಸ್ತುಗಳನ್ನು ಇಡುವುದರಿಂದ ಅದು ಶುದ್ಧಗೊಳ್ಳುತ್ತದೆ. ಹಾಗೂ ಅದರ ಜೊತೆ ಹಣದ ಆಕರ್ಷಣೆ ಕೂಡ ಮಾಡುತ್ತದೆ ಸ್ನೇಹಿತರೆ. ಹೌದು, ನಿಮಗೆ ತಿಳಿದಿರಬಹುದು ಪರ್ಸಿನಲ್ಲಿ ಯಾವೆಲ್ಲ ವಸ್ತುಗಳನ್ನು ಇಡಬಾರದು ಎಂದು. ಅದರಲ್ಲಿ ಹರಿದ ನೋಟುಗಳನ್ನು ಹೆಚ್ಚಾಗಿ ಇಡಬಾರದು. ಇದರಿಂದ ಹಣದ ಕೊರತೆ ಕಾಡುತ್ತದೆ. ಅಷ್ಟೇ ಅಲ್ಲದೆ ಈ ಒಂದು ಪರ್ಸಿನಲ್ಲಿ ನಾವು ಬೇಡವಾದಂತಹ ಚೀಟಿಗಳು ಅಥವಾ ಬಿಲ್ಗಳು ಇದರಿಂದ ನಮ್ಮಲ್ಲಿ ಹಣದ ಖರ್ಚುಗಳು ಹೆಚ್ಚಾಗುತ್ತಾ ಹೋಗುತ್ತದೆ. ಅನವಶ್ಯಕವಾಗಿ ನಾವು ಹಣವನ್ನು ಖರ್ಚು ಮಾಡುವಂತಹ ಪರಿಸ್ಥಿತಿ ಉಂಟಾಗುತ್ತದೆ ಸ್ನೇಹಿತರೆ. ಹಾಗೂ ಪರ್ಸಿನಲ್ಲಿ ಯಾವುದೇ ರೀತಿಯಾದಂತಹ ಕೀಗಳನ್ನು ಇಡಬಾರದು. ಅಂದರೆ ಮನೆಯ ಕೀ ಆಗಿರಬಹುದು ಅಥವಾ ಯಾವುದೇ ರೀತಿಯಾದಂತಹ ಬೀಗಗಳು ಅಥವಾ ಕೀಗಳನ್ನು ಇಡಬಾರದು. ಸಾಮಾನ್ಯವಾಗಿ ಎಲ್ಲರೂ ಸಹ ತಮ್ಮ ಪರ್ಸಿನಲ್ಲಿ ಕೀಗಳನ್ನು ಇಟ್ಕೊಂಡಿರ್ತಾರೆ. ಇದರಿಂದಾಗಿ ಹಲವಾರು ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ. ಹೌದು, ಇದರಿಂದ ಸಾಕಷ್ಟು ಧನಹಾನಿ ಉಂಟಾಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಸ್ನೇಹಿತರೆ. ಹಾಗೂ ಈ ಒಂದು ಪರ್ಸು ಎಷ್ಟು ಸ್ವಚ್ಛವಾಗಿರುತ್ತೋ ಅಷ್ಟು ನಿಮ್ಮ ಹಣ ಹೆಚ್ಚಾಗುವುದು ಎಂದು ಹೇಳಲಾಗುತ್ತದೆ ಸ್ನೇಹಿತರೆ. ಹಾಗಾದರೆ ನಾವು ಈ ಒಂದು ಪರ್ಸನ್ನು ಯಾವ ರೀತಿಯಾಗಿ ಇಟ್ಕೊಳ್ಬೇಕು ಮತ್ತು ಅದರಲ್ಲಿ ಏನನ್ನು ಇಟ್ಟರೆ ಹಣ ಹೆಚ್ಚಾಗುತ್ತೆ ಎಂಬುದನ್ನು ನೋಡೋಣ. ಕೆಲವು ವಸ್ತುಗಳನ್ನು ಪರ್ಸಿನಲ್ಲಿ ಇಟ್ಟರೆ ಲಕ್ಷ್ಮೀ ದೇವಿ ವಿಶೇಷ ಕೃಪೆಗೆ ಪಾತ್ರರಾಗುವುದರ ಜೊತೆ ಧನ ಸಂಪತ್ತು ಕೂಡ ಹೆಚ್ಚಾಗುತ್ತಾ ಹೋಗುತ್ತದೆ. ಮೊದಲನೆಯದಾಗಿ ಪರ್ಸಿನಲ್ಲಿ ನಾವು ಮುಖ್ಯವಾಗಿ ಇಡಬೇಕಾಗುವಂತಹದ್ದು ಒಂದು ದೇವತೆಯ ಅಥವಾ ಮಹಾಲಕ್ಷ್ಮಿಯ ಒಂದು ಫೋಟೋ. ಹೌದು, ಒಂದು ಚಿಕ್ಕದಾದ ಮಹಾಲಕ್ಷ್ಮಿಯ ಒಂದು ದೇವರ ಫೋಟೋವನ್ನು ಪರ್ಸಿನಲ್ಲಿ ಸದಾ ಇಟ್ಕೊಳ್ಬೇಕು. ಇದರಿಂದಾಗಿ ಆ ಒಂದು ಮಹಾಲಕ್ಷ್ಮಿ ಅನುಗ್ರಹ ಪಾತ್ರವಾಗುತ್ತದೆ. ಹಾಗೂ ಅಲ್ಲಿರುವಂತಹ ಹಣ ಸುರಕ್ಷಿತವಾಗಿ ಸದಾ ನಿಮ್ಮ ಬಳಿಯೇ ಇರುವಂತೆ ಈ ಒಂದು ಫೋಟೋ ನೋಡಿಕೊಳ್ಳುತ್ತದೆ ಸ್ನೇಹಿತರೆ. ಹೌದು, ಹಾಗೂ ಈ ಒಂದು ಪರ್ಸಿನಲ್ಲಿ ಯಾವಾಗಲೂ ಏಲಕ್ಕಿಯನ್ನು ಇಡಬೇಕು. ಹೌದು, ಒಂದು ಏಲಕ್ಕಿಯನ್ನು ಸದಾ ಈ ಒಂದು ಪರ್ಸಿನಲ್ಲಿ ಇಡೋದ್ರಿಂದ ಯಾವಾಗಲೂ ಹಣ ತುಂಬಿರುತ್ತದೆ ಸ್ನೇಹಿತರೆ. ಹಾಗೂ ನಿಮ್ಮಲ್ಲಿ ಯಾವುದೇ ರೀತಿಯಾಗಿ ಹಣದ ಕೊರತೆ ಉಂಟಾಗುವುದಿಲ್ಲ. ನಂತರ ನೋಡುವುದಾದರೆ ನಿಮ್ಮ ಪರ್ಸಿನಲ್ಲಿ ಬುಧವಾರ ಮತ್ತು ಶುಕ್ರವಾರದ ದಿನ ಬೆಳಗ್ಗೆ 8 ಗಂಟೆಯ ಒಳಗೆ ವಿಷ್ಣುವಿಗೆ ಪ್ರಿಯವಾದಂತಹ ತುಳಸಿಯ ಒಂದು 2ರಿಂದ 3 ದಳಗಳನ್ನು ಇಟ್ಟುಕೊಂಡರೆ ಸಾಕು. ಅಂದರೆ ಎಲೆಗಳನ್ನು ಇಟ್ಟುಕೊಳ್ಳೋದ್ರಿಂದ ನೀವು ಹಣವನ್ನು ಹೆಚ್ಚು ಗಳಿಸುತ್ತಾ ಹೋಗುತ್ತೀರಿ. ಹಾಗೂ ನಿಮ್ಮ ಯಾವುದೇ ರೀತಿಯ ಹಣ ಬರುವಿಕೆಯಲ್ಲಿ ಅಡೆತಡೆಗಳು ಉಂಟಾಗ್ತಾ ಇದ್ರೆ ಆ ಎಲ್ಲ ಅಡೆತಡೆಗಳು ಮಾಯವಾಗುತ್ತದೆ. ಹಾಗೂ ಸಾಕಷ್ಟು ಹಣವು ನಿಮ್ಮನ್ನು ಹುಡುಕಿ ಬರಲು ಆರಂಭ ಮಾಡುತ್ತದೆ ಸ್ನೇಹಿತರೆ. ಹಾಗೂ ಯಾವುದೇ ರೀತಿಯ ಅನವಶ್ಯಕ ಹಣದ ಖರ್ಚುಗಳು ಉಂಟಾಗುವುದಿಲ್ಲ. ಹೌದು, ನಾವು ಹೇಳುವಂತಹ ಕೆಲವೊಂದು ಪದಾರ್ಥಗಳನ್ನು ನೀವು ಪರ್ಸಿನಲ್ಲಿ ಇಟ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಹಣದ ಅನಿವಾರ್ಯತೆ ಉಂಟಾಗುವುದಿಲ್ಲ ಸ್ನೇಹಿತರೆ. ಹಾಗೂ ಮುಖ್ಯವಾಗಿ ಯಾವುದೇ ವ್ಯಕ್ತಿಯು ಎಷ್ಟೇ ಹಣ ಸಂಪಾದನೆ ಮಾಡಿದರೂ ಕೂಡ ನಮ್ಮಲ್ಲಿ ಹಣ ಉಳಿತಾಯ ಇಲ್ಲ ಹಾಗೂ ಅನವಶ್ಯಕ ಖರ್ಚುಗಳು ಹೆಚ್ಚಾಗ್ತಾ ಇದೆ ಅಂದಾಗ ಈ ಒಂದು ಪರಿಹಾರವನ್ನು ನೀವು ಮಾಡಬಹುದು. ಅಂದರೆ ನಿಮ್ಮ ಪರ್ಸಿನಲ್ಲಿ 21 ಅಕ್ಕಿ ಕಾಳುಗಳನ್ನು ಒಟ್ಟಿಗೆ ಇಡುವುದರಿಂದ ಆ ಒಂದು ಅಕ್ಕಿ ಕಾಳಿನಿಂದ ಶುಭವಾಗುತ್ತಾ ಹೋಗುತ್ತದೆ. ಅಂದರೆ ಅಕ್ಷತೆ ಕಾಳು, ಅಕ್ಕಿ ಕಾಳುಗಳನ್ನು ನಮ್ಮ ಒಂದು ಪವಿತ್ರ ಹಾಗೂ ಮಂಗಳಕರ ವಸ್ತು ಎಂದು ಹೇಳಲಾಗ್ತದೆ. ಇದರಿಂದಾಗಿ ಅಕ್ಷಯವಾಗುವಂತೆ ನಿಮ್ಮಲ್ಲಿ ಯಾವಾಗಲೂ ಕೂಡ ಹಣ ಹೆಚ್ಚಾಗುತ್ತಾ ಹೋಗುತ್ತದೆ. ಹಣದ ಕೊರತೆ ಎಂದಿಗೂ ಕೂಡ ಉಂಟಾಗುವುದಿಲ್ಲ. ಅಕ್ಕಿಯು ಸಾಕ್ಷಾತ್ ಮಹಾಲಕ್ಷ್ಮಿ ಹಾಗೂ ಅನ್ನಪೂರ್ಣೇಶ್ವರಿಯ ಒಂದು ಪ್ರತೀಕವಾಗಿರುತ್ತದೆ. ಇದು ನಿಮ್ಮ ಜೀವನದಲ್ಲಿ ಏಳ್ಗೆಯನ್ನು ತರುತ್ತದೆ ಹಾಗೂ ಅಭಿವೃದ್ಧಿಯನ್ನು ತರುತ್ತದೆ ಸ್ನೇಹಿತರೆ. ಹಾಗೂ ನಿಮ್ಮ ಬಳಿ ಯಾವುದೇ ರೀತಿಯಾಗಿ ಹಣದ ಕೊರತೆಯನ್ನು ಉಂಟಾಗುವುದಿಲ್ಲ. 21 ಅಕ್ಕಿ ಕಾಳುಗಳನ್ನು ಇಟ್ಕೊಳ್ಳೋದ್ರಿಂದ ನಿಮಗೆ ಶುಭವಾಗುತ್ತಾ ಹೋಗುತ್ತದೆ ಸ್ನೇಹಿತರೆ. ಹೌದು, ಸಂಪತ್ತನ್ನು ಹೆಚ್ಚಿಸಲು ನೀವು ಈ ರೀತಿಯಾದಂತಹ ಸರಳ ಪದಾರ್ಥಗಳನ್ನು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳೋದ್ರಿಂದ ಯಾವತ್ತಿಗೂ ಕೂಡ ಹಣದ ಅಭಾವ ನಿಮ್ಮನ್ನು ಕಾಡುವುದಿಲ್ಲ ಸ್ನೇಹಿತರೆ. ಇವತ್ತಿನ ದಿನ ಹೇಳಿರುವಂತಹ ಈ ಒಂದು ಸರಳ ಮಾಹಿತಿ ತಮ್ಮೆಲ್ಲರಿಗೂ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇವೆ. ಇದೇ ರೀತಿಯಾದಂತಹ ಸರಳ, ಸುಲಭ ಆಧ್ಯಾತ್ಮಿಕ ವಿಚಾರಗಳಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.